ಚಿಕನ್ ಕಬಾಬ್ ಮಾಡಿ ತೋರಿಸ್ತೀನಿ ಬನ್ನಿ. ನಾನು ಮೊದಲಿಗೆ 1 kg ಅಷ್ಟು ಚಿಕನ್ ತೊಳೆದು ಇಟ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ಏನೆಲ್ಲ ಪದಾರ್ಥ ಬೇಕು ಹಾಕೊಂಡು ತೋರಿಸ್ತೀನಿ. ಮೊದಲಿಗೆ ಚಿಕನ್ ತೊಳೆದು ಇಟ್ಕೊಂಡಿದ್ದೀವಲ್ವ, ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಸ್ಪೂನ್ ಹಾಕ್ತಾಯಿದ್ದೀನಿ. 1 kg ಚಿಕನ್ಗೆ ನೋಡಿ 1 ಸ್ಪೂನ್ ಅಷ್ಟು ಹಾಕ್ತಾಯಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸಾಕು ಒಂದಿಷ್ಟು ಕ್ವಾಂಟಿಟಿ. ಮತ್ತು ಇದಕ್ಕೆ ಸ್ವಲ್ಪ ಎಳ್ಳು ಹಾಕೋಣ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋಣ. ನೋಡಿ, ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೇಕು. ಖಾರ ಪುಡಿನೂ ಅಷ್ಟೇ, ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೇಕು. ಉಪ್ಪು ಖಾರ ನಮ್ಮ ಆಪ್ಷನಲ್ಲು. 1-2 ಸ್ಪೂನಷ್ಟು ಕಾರ್ನ್ಫ್ಲವರ್ ತೊಗೊಂಡಿದ್ದೀನಿ. ಫುಲ್ ಹಾಕ್ಬಿಡೋಣ. 1 kg ಚಿಕನ್ಗೆ 2 ಸ್ಪೂನ್ ಕಾರ್ನ್ಫ್ಲವರ್ ತೊಗೊಂಡಿದ್ದೀನಿ. 1-2 ಸ್ಪೂನಷ್ಟು ಚಿಕನ್ ಕಬಾಬ್ ಪೌಡ್ರ್ ತೊಗೊಂಡಿದ್ದೀನಿ. ಇದೆಲ್ಲ ಆಯ್ತಲ್ಲ. ಇದಕ್ಕೆ ಪುದೀನ, ಕೊತ್ತಂಬರಿ, ಸ್ವಲ್ಪ ಕರಿಬೇವು ಕಟ್ ಮಾಡಿ ಇಟ್ಟಿದ್ದೀನಿ. ಇದು ಆ್ಯಡ್ ಮಾಡ್ಕೊತೀನಿ. ಇದೆಲ್ಲ ಸ್ವಲ್ಪ ಮಿಕ್ಸ್ ಆಗ್ತಾ ಇರಲಿ. ಇದೆಲ್ಲ ಸ್ವಲ್ಪ ಮಿಕ್ಸ್ ಆಗ್ತಾ ಇದೆಯಲ್ವ. ಇವಾಗ ಮೊಟ್ಟೆ 1 ಹೊಡ್ಕೊಳ್ಳೋಣ. 1 kg ಚಿಕನ್ಗೆ 1 ಮೊಟ್ಟೆ ಸಾಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ಇದು ಚೆನ್ನಾಗಿ ಮಿಕ್ಸ್ ಆಗಲಿ. ನೋಡಿ, ಈ ಥರ ಎಲ್ಲ ಮಿಕ್ಸ್ ಆಗಲಿ ಚೆನ್ನಾಗಿ. ನೋಡಿ, ಎಲ್ಲ ಇಟ್ಕೊಳ್ಳಿ. ಎಲ್ಲ ಪೀಸ್ಗೂ ಒಂದೇ ಥರ ಮಿಕ್ಸ್ ಆಗಲಿ. ಎಲ್ಲ ಉಪ್ಪು ಖಾರ. ನೋಡಿ, ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕೆಳಗಡೆ ಇರೋ ಪೀಸ್ಗಳಿಗೆಲ್ಲ ಅಂಟಬೇಕು ಮಸಾಲೆ ಎಲ್ಲ. खबर लगे इसकी बात